ಓಂ ಶಾಂತಿ. ಇಂದಿನ ದಿನಾಂಕ 12/8/2022. ಮಧುರ ಮಕ್ಕಳೇ, ತಂದೆಯ ಆಜ್ಞೆಯಾಗಿದೆ ಆತ್ಮಾಭಿಮಾನಿಗಳಾಗಿ ಪವಿತ್ರರಾಗಿ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ. ನಿಶ್ಚಯ ಬುದ್ಧಿಯವರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಿರಿ. ಪ್ರಶ್ನೆ: ಅಂತ್ಯದಲ್ಲಿ ಶರೀರ ಬಿಡುವ ಸಮಯದಲ್ಲಿ ಎಂಥವರು ಅಯ್ಯಯ್ಯೋ ಎಂದು ಚೀರಾಡಬೇಕಾಗುತ್ತದೆ? ಉತ್ತರ: ಯಾರು ಜೀವಿಸಿದಂತೆಯೇ ಸತ್ತು ಪೂರ್ಣ ಪುರುಷಾರ್ಥವನ್ನು ಮಾಡುವುದಿಲ್ಲ, ಪೂರ್ಣ ಆಸ್ತಿಯನ್ನು ಪಡೆಯುವುದಿಲ್ಲ, ಅವರೇ ಅಂತ್ಯದಲ್ಲಿ ಅಯ್ಯಯ್ಯೋ ಎನ್ನಬೇಕಾಗುತ್ತದೆ. ಪ್ರಶ್ನೆ: ಈ ಸಮಯದಲ್ಲಿ ಅನೇಕ ಪ್ರಕಾರದ ಜಗಳ, ಕಲಹ ಹಾಗೂ ವಿಭಾಗ ಮುಂತಾದವುಗಳು ಏಕಿವೆ? ಉತ್ತರ: ಏಕೆಂದರೆ ಎಲ್ಲರೂ ತಮ್ಮ ಮೂಲ ತಂದೆಯನ್ನು ಮರೆತು ಅನಾಥರು, ನಿರ್ಧನಿಕರಾಗಿ ಬಿಟ್ಟಿದ್ದಾರೆ. ಯಾವ ತಂದೆ ತಾಯಿಯಿಂದ ಅಪಾರ ಸುಖವು ಸಿಕ್ಕಿತೋ ಅವರನ್ನು ಮರೆತು ಸರ್ವವ್ಯಾಪಿ ಎಂದು ಹೇಳಿ ಬಿಟ್ಟಿದ್ದಾರೆ. ಆದ್ದರಿಂದ ಪರಸ್ಪರ ಜಗಳವಾಡುತ್ತಾ ಒಡೆದಾಡುತ್ತಾ ಇರುತ್ತಾರೆ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಓಂ ಶಾಂತಿ ಶಬ್ದವನ್ನು ಯಾರು ಹೇಳಿದರೂ ಆತ್ಮವು ಈ ಶರೀರದ ಕರ್ಮೇಂದ್ರಿಯಗಳ ಮುಖಾಂತರ ಹೇಳುತ್ತದೆ. ಆತ್ಮ ಅಶರೀರಿ ಆಗಿದೆ, ಶರೀರವು ವಿನಾಶಿಯಾಗಿದೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆತ್ಮವು ಎಲ್ಲದಕ್ಕಿಂತ ಜಾಸ್ತಿ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಇದನ್ನೇ 84 ಜನ್ಮಗಳ ಚಕ್ರವೆಂದು ಹೇಳುತ್ತಾರೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದಲ್ಲ. ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ. ಶಿವಾಯ ನಮಃ ಎಂದು ಗೀತೆಯಲ್ಲಿಯೂ ಸಹ ಕೇಳಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ಪರಮಾತ್ಮನಾಗಿದ್ದಾರೆ. ಇವರು ನಿರಾಕಾರಿ ಪ್ರಪಂಚದ ನಿವಾಸಿಯಾಗಿದ್ದಾರೆ. ಅಲ್ಲಿ ಎಲ್ಲ ಆತ್ಮಗಳು ಇರುತ್ತಾರೆ. ಅವರಿಗಿಂತ ಕೆಳಗೆ ಸೂಕ್ಷ್ಮವತನವಾಸಿಗಳಿದ್ದಾರೆ. ಇವರು ಸಹ ಶ್ರೇಷ್ಠರಾಗಿದ್ದಾರೆ. ಶಿವಾಯ ನಮಃ ಎಂದು ಭಗವಂತನ ಮಹಿಮೆ ಕೇಳಿದ್ದೀರಿ. ಮತ್ತು ನೀವೇ ಮಾತಾಪಿತಾ, ಬಂಧು, ಸಹಾಯಕ, ಇದು ಇವರ ಮಹಿಮೆಯಾಗಿದೆ. ನಂತರ ಸೂಕ್ಷ್ಮವತನವಾಸಿಯನ್ನು ಬ್ರಹ್ಮದೇವತಾಯ ನಮಃ ಎಂದು ಹೇಳುತ್ತಾರೆ. ಇವರು ರಚನೆಯಾದರು ಹಾಗೂ ಪರಮಾತ್ಮನು ರಚಯಿತನಾದರು. ಇದು ಮನುಷ್ಯ ಸೃಷ್ಟಿ ಆಗಿದೆ. ಈ ಮನುಷ್ಯ ಸೃಷ್ಟಿಯಲ್ಲಿಯೇ ಪತಿತ ಮತ್ತು ಪಾವನರಾಗುತ್ತಾರೆ. ಸತ್ಯಯುಗದಲ್ಲಿ ಪಾವನ, ಕಲಿಯುಗದಲ್ಲಿ ಪತಿತರಿದ್ದಾರೆ. 5000 ವರ್ಷಗಳ ಹಿಂದೆ ಭಾರತದಲ್ಲಿ ದೇವಿ ದೇವತೆಗಳಿದ್ದರು. ಅವರೆಲ್ಲರೂ ಮನುಷ್ಯರಾಗಿದ್ದರು. ಆದರೆ ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣರಾಗಿದ್ದರು. ಇದು ದೇವತೆಗಳ ಮಹಿಮೆಯಾಗಿದೆ. ಅಲ್ಲಿ ಹಿಂಸೆಯೇ ಇರುವುದಿಲ್ಲ ಹಾಗೂ ವಿಕಾರದಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಅವರನ್ನು ಸಂಪೂರ್ಣ ನಿರ್ವಿಕಾರಿಗಳೆಂದು ಗಾಯನ ಮಾಡುತ್ತಾರೆ. ವಿಕಾರಿ ಮನುಷ್ಯರು ಅವರ ಮಹಿಮೆಯನ್ನು ಆಡುತ್ತಾರೆ. ತಾವು ಸರ್ವಗುಣ ಸಂಪನ್ನರು, ನಾವು ನೀಚರು, ಪಾಪಿಗಳಾಗಿದ್ದೇವೆ. ಪರಮಾತ್ಮನನ್ನು ಸಹ ನೆನಪು ಮಾಡುತ್ತಾರೆ. ಆದರೆ ಅವರನ್ನು ಯಾರೂ ಅರಿತುಕೊಂಡಿಲ್ಲ. ಆದ್ದರಿಂದ ಅನಾಥರಾದರಲ್ಲವೇ? ನೀವೇ ಮಾತಾಪಿತಾ, ಇವರಿಂದ ಅಪಾರ ಸುಖವು ಸಿಗುತ್ತದೆ ಎಂದು ಆಡುತ್ತಾರೆ. ನಂತರ ಯಾವಾಗ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆ ಆಗ ಮನುಷ್ಯರು ತಂದೆಯನ್ನು ಮರೆತು ಪತಿತ, ಅನಾಥ, ನಿರ್ಧನಿಕರಾಗಿ ಬಿಡುತ್ತಾರೆ. ಪರಸ್ಪರ ಜಗಳವಾಡುತ್ತಾ ಒಡೆದಾಡುತ್ತಿರುತ್ತಾರೆ. ಯಾವ ಸ್ಥಳದಲ್ಲಿ ನೋಡಿದರೂ ಸಹ ಜಗಳಗಳೇ ಪ್ರಾರಂಭವಾಗಿವೆ. ಎಷ್ಟೊಂದು ವಿಭಾಗಗಳಿವೆ. ಸ್ವರ್ಗದಲ್ಲಂತೂ ಒಂದೇ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಭಾರತವಾಸಿಗಳು ಇಡೀ ವಿಶ್ವದ
ಮಾಲೀಕರಾಗಿದ್ದರು. ಈಗಂತೂ ಇಡೀ ಪ್ರಪಂಚವೇ ತುಂಡು ತುಂಡಾಗಿ ಬಿಟ್ಟಿದೆ. ಈ ಸಮುದ್ರ ನಿಮ್ಮದು, ಇದು ನಮ್ಮದು. ಈ ಭೂಮಿ ನಮ್ಮದು, ಇದು ನಿಮ್ಮದು. ಪಂಜಾಬ್, ಯುಪಿ, ರಾಜಸ್ಥಾನ್ ಇತ್ಯಾದಿ ಎಲ್ಲವೂ ಬೇರೆ ಬೇರೆಯಾಗಿ ಬಿಟ್ಟಿವೆ. ಭಾಷೆಗಳ ಮೇಲೂ ಸಹ ತುಂಬ ಜಗಳವಾಗುತ್ತದೆ. ಏಕೆಂದರೆ ಪಾರಲೌಕಿಕ ತಂದೆ ತಾಯಿಯನ್ನು ಅರಿತುಕೊಂಡಿಲ್ಲ. ಭಾರತವು ಸ್ವರ್ಗವಾಗಿತ್ತು. ಆಗ ಈ ಯಾವುದೇ ಮಾತು ಇರಲಿಲ್ಲ. ಈಗ ಪುನಃ ಸ್ವರ್ಗವಾಗುವುದಿದೆ. ಈ ಸೃಷ್ಟಿಯ ಚಕ್ರವು ಹೇಗೆ ತಿರುಗುತ್ತದೆ ಎನ್ನುವುದನ್ನು ತಂದೆ ತಿಳಿಸುತ್ತಾರೆ. ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ. ಹೇ ಪರಂಪಿತ ಪರಮಾತ್ಮ ಎಂದು ಹೇಳುತ್ತೀರಿ, ಆದರೆ ಅವರ ಚರಿತ್ರೆಯನ್ನು ಅರಿತುಕೊಂಡಿಲ್ಲ. ತಂದೆಯು ಪತಿತ ಪಾವನ ಸದ್ಗತಿದಾತನೂ ಆಗಿದ್ದಾರೆ. ಮನುಷ್ಯರಂತೂ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳಿ ಬಿಡುತ್ತಾರೆ. ಸರ್ವವ್ಯಾಪಿ ಎಂದು ಹೇಳುವುದರಿಂದ ಆಸ್ತಿಯು ಹೇಗೆ ಸಿಗುತ್ತದೆ? ಅವಶ್ಯವಾಗಿ ಆಸ್ತಿಯನ್ನು ಕೊಡುವಂತಹ ತಂದೆಯು ಬೇಕಲ್ಲವೇ? ಲೌಕಿಕ ತಂದೆಯು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಎಂದಾಗ ಮತ್ತೆ ನೀವು ಕೇಳಿ, ನಿಮ್ಮ ತಂದೆಯು ಎಲ್ಲಿದ್ದಾರೆ ಎಂದರೆ ಅವರು ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೇನೋ? ಅರೆ, ಬೇಹದ್ದಿನ ತಂದೆಯಂತೂ ರಚನೆಯಾಗಿದ್ದಾರೆ. ಅವರನ್ನೇ ಎಲ್ಲ ಭಕ್ತರು ಹೇ ಪತಿತ ಪಾವನ ಶಿವಬಾಬಾ, ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ. ಸ್ವರ್ಗದಲ್ಲಿ ಪಾವನರಾಗಿದ್ದೆವು, ಮತ್ತೆ ಬಂದು ನಮ್ಮನ್ನು ಪಾವನ ಮಾಡಿ ನಾವು ತುಂಬ ದುಃಖಿ ಆಗಿದ್ದೇವೆ ಎಂದು ಕರೆಯುತ್ತಾರೆ. ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆ, ಎಲ್ಲ ಮನುಷ್ಯರು ಪತಿತರಾಗುತ್ತಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಎಲ್ಲ ಕಡೆ ಪರಮಾತ್ಮನಿದ್ದಾರೆಂದು ತಿಳಿಯುತ್ತಾರೆ. ಕಲ್ಲು ಮಣ್ಣಿನಿಂದ ಆಗಿರುವ ಮೂರ್ತಿಗಳಲ್ಲೂ ಭಗವಂತ ಇದ್ದಾರೆಂದು ತಿಳಿಯುತ್ತಾರೆ. ಕಲ್ಲಿನಲ್ಲಿ ಭಗವಂತ ಎಲ್ಲಿಂದ ಬರುತ್ತಾರೆ? ಅವರು ಪರಮಧಾಮದಲ್ಲಿ ಇರುವವರಾಗಿದ್ದಾರೆ. ಅನೇಕ ಚಿತ್ರಗಳನ್ನು ಮಾಡಿ ಹಳೆಯದಾದ ಮೇಲೆ ಬಿಸಾಡುತ್ತಾರೆ. ಇದು ಗೊಂಬೆಗಳ ಪೂಜೆಯಾಗಿದೆ. ಏ ತಂದೆ, ಸದ್ಗತಿ ಕೊಡು ಎಂದು ಕೇಳುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ಪತಿತ ಪಾವನ ಶಿವತಂದೆಯಾಗಿದ್ದಾರೆ. ಅವರನ್ನು ಎಲ್ಲ ಮನುಷ್ಯರು ಮರೆತು ಹೋಗಿದ್ದಾರೆ. ಎಲ್ಲರ ಪತಿಯರ ಪತಿ ತಂದೆಯರ ತಂದೆಯರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈಗ ಪಾವನರಾಗಿರಿ. ನಿಮ್ಮ ಆತ್ಮ ಈಗ ಪತಿತ ಆಗಿದೆ, ತುಕ್ಕು ಹಿಡಿದಿದೆ. ಶುದ್ಧ ಚಿನ್ನದಲ್ಲಿ ತುಕ್ಕು ಹಿಡಿಯುವುದರಿಂದ ಚಿನ್ನದ ಬೆಲೆ ಕಡಿಮೆಯಾಗುತ್ತದೆ. ಇದು ತಮೋಪ್ರಧಾನ ಪ್ರಪಂಚವಾಗಿದೆ. ಮೊದಲು ಚಿನ್ನದ ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ನಂತರ ಬೆಳ್ಳಿಯ ಯುಗದಿಂದ ತಾಮ್ರ ಕಬ್ಬಿಣ ಯುಗದಲ್ಲಿ ಬರುತ್ತಾರೆ. ಈ ರೀತಿ ಆತ್ಮ ಪತಿತವಾಗುತ್ತಲೇ ಹೋಗುತ್ತದೆ. ಈಗಂತೂ ಸಂಪೂರ್ಣ ಕಬ್ಬಿಣ ಯುಗವಾಗಿದೆ. ಇದೇ ಭಾರತ ಸತೋಪ್ರಧಾನವಾಗಿತ್ತು, ಈಗ ತಮೋಪ್ರಧಾನವಾಗಿದೆ. ಮೊಟ್ಟ ಮೊದಲು ಇರುವವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಕ್ರಿಶ್ಚಿಯನ್ನರು ನಂತರ ಬರುತ್ತಾರೆ. ಅವರು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವರು 35-40 ಜನ್ಮಗಳನ್ನು ತೆಗೆದುಕೊಳ್ಳಬಹುದು. ಈಗ ಸೃಷ್ಟಿಯ ಆಯಸ್ಸು ಪೂರ್ಣವಾಗುತ್ತದೆ, ನಂತರ ಹೊಸದಾಗುತ್ತದೆ. ಹೊಸ ಪ್ರಪಂಚದಲ್ಲಿ ಸುಖ, ಹಳೆಯ ಪ್ರಪಂಚದಲ್ಲಿ ದುಃಖ. ಹಳೆಯ ಮನೆಯನ್ನು ಬೀಳಿಸಲಾಗುತ್ತದೆ. ಹಳೆಯ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ನಂತರ ಇವರನ್ನು ಸುಖಿಯನ್ನಾಗಿ ಮಾಡುವವರು ಇವರೇ ಆಗಿದ್ದಾರೆ. ಸತ್ಯಯುಗದಲ್ಲಿ ಯಾರೆಲ್ಲ ಆತ್ಮಗಳಿದ್ದರೂ ಅವರೆಲ್ಲ
ಸುಖಿಗಳಿದ್ದರು. ಉಳಿದ ಆತ್ಮಗಳು ಶಾಂತಿ ಧಾಮದಲ್ಲಿದ್ದರು. ಅದನ್ನು ಶಾಂತಿಯ ಪ್ರಪಂಚ ಎಂದು ಹೇಳಲಾಗುತ್ತದೆ. ಶಾಂತಿಯ ಪ್ರಪಂಚದ ನಂತರ ಸೂಕ್ಷ್ಮ ಲೋಕ, ಅಲ್ಲಿ ಶಬ್ದವಿರುವುದಿಲ್ಲ. ಈಗ ಎಲ್ಲ ಆತ್ಮಗಳು ತಮೋ ಪ್ರಧಾನವಾಗಿದ್ದಾರೆ. ಆದ್ದರಿಂದ ಕಬ್ಬಿಣ ಯುಗ ಎಂದು ಹೇಳಲಾಗುತ್ತದೆ. ಮೊದಲು ಚಿನ್ನದ ಯುಗದಲ್ಲಿದ್ದರು. ಈಗ ಬಾಬಾ ಬಂದು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಸ್ತ್ರೀ ಪುರುಷ ಇಬ್ಬರು ಪವಿತ್ರವಾಗಿರುತ್ತಾರೆ. ಅದನ್ನು ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ಈಗ ರಾವಣ ರಾಜ್ಯವಾಗಿದೆ. ಪರಸ್ಪರ ಕಾಮವಿಕಾರ ನಡೆಸಿ ದುಃಖಿಯನ್ನಾಗಿ ಮಾಡುತ್ತಾರೆ. ಭಗವಂತ ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದು ನಿಮ್ಮನ್ನು ದುಃಖಿಯನ್ನಾಗಿ ಮಾಡಿದೆ. ನೀವು ಮಕ್ಕಳು ಬೀಳುತ್ತಲೇ ಬಂದಿದ್ದೀರಿ. ಈಗ ಯಾವುದೇ ಕಲೆಗಳು ಇಲ್ಲ. ನಂತರ 16 ಕಲಾ ಸಂಪೂರ್ಣ ಮಾಡಲು ತಂದೆಯು ಬಂದಿದ್ದಾರೆ. ಇದರಲ್ಲಿ ಸನ್ಯಾಸಿಗಳ ರೀತಿ ಮನೆಯನ್ನು ಬಿಡುವ ಅವಶ್ಯಕತೆ ಇಲ್ಲ. ಪಾವನ ಪ್ರಪಂಚದಲ್ಲಿ ಹೋಗಲು ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಬೇಕಾಗಿದೆ. ಬಾಬಾರವರ ಮೂಲಕ ಯಾರು ಪವಿತ್ರರಾಗಿರುತ್ತಾರೆ ಅವರೇ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತಾರೆ. ಇಲ್ಲಿ ನೀವು ತಂದೆಯ ಬಳಿ ಬಂದಿದ್ದೀರಿ. ಪಾರಲೌಕಿಕ ತಂದೆಯು ಆತ್ಮಗಳಿಗೆ ಹೇಳುತ್ತಾರೆ, ಮಕ್ಕಳೇ, ಈಗ ಆತ್ಮ ಅಭಿಮಾನಿಯಾಗಿರಿ. ಆತ್ಮವು ಹೇಳುತ್ತದೆ, ಆಯಿತು ಬಾಬಾ, ನಿಮ್ಮ ಆಜ್ಞೆಯನ್ನು ನಾವು ಅವಶ್ಯವಾಗಿ ಒಪ್ಪಿಕೊಳ್ಳುತ್ತೇವೆ, ಪವಿತ್ರರಾಗುತ್ತೇವೆ. ಈ ಶ್ರೀಮತದಿಂದಲೇ ಪವಿತ್ರರಾಗಬೇಕಾಗಿದೆ. ರಾವಣನ ಮತದಿಂದ ನೀವು ಭ್ರಷ್ಟರಾಗಿದ್ದೀರಿ. ಏ ಬಾಬಾ, ನಾವು ನಿಮ್ಮವರಾಗಿದ್ದೇವೆ ಎಂದು ಶರೀರದ ಮೂಲಕ ಆತ್ಮವೇ ಹೇಳುತ್ತದೆ. ಬಾಬಾ ಹೇಳುತ್ತಾರೆ, ನಾನು ಬಂದಿರುವುದೇ ನಿಮಗೆ ಸದ್ಗತಿಯನ್ನು ನೀಡಲು, ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಮಾಡಲು. ಆದ್ದರಿಂದ ಅವಶ್ಯವಾಗಿ ಪವಿತ್ರರಾಗಬೇಕು. ಯಾವಾಗ ಪವಿತ್ರರಾಗಿ ಬ್ರಹ್ಮ ಕುಮಾರ ಕುಮಾರಿಯಾಗುತ್ತೀರೋ ಆಗ ಶಿವತಂದೆಯಿಂದ ಸ್ವರ್ಗದ ಆಸ್ತಿ ದೊರೆಯುತ್ತದೆ. ನೀವು ಪುನಃ ತಂದೆಯಿಂದ ಆಸ್ತಿ ಪಡೆಯಲು ಬಂದಿದ್ದೀರಿ. ಯಾರು ದೇವಿ ದೇವತೆಗಳಾಗಿದ್ದರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾವ ದೇವತೆಗಳು ಪತಿತರಾದರೋ ಅವರೇ ಈಗ ಬಂದು ಪಾವನರಾಗುತ್ತಾರೆ. ಅಂತಿಮದಲ್ಲಿ ಬರುವವರು ಸ್ವರ್ಗದಲ್ಲಿ ಹೋಗುವುದಿಲ್ಲ. ಯಾರು ದೇವಿ ದೇವತಾ ಧರ್ಮದವರು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದಾರೆ ಅವರೇ ನಂತರ ದೇವತೆಗಳಾಗುತ್ತಾರೆ. ಬಾಬಾ ತಿಳಿಸುತ್ತಾರೆ, ನಾನೇ ಬಂದು ಬ್ರಹ್ಮನ ಮೂಲಕ ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ. ಪವಿತ್ರರಾಗದೆ ದೇವಿ ದೇವತೆಗಳಾಗಲು ಸಾಧ್ಯವಿಲ್ಲ. ಯಾರು ಬ್ರಹ್ಮ ಕುಮಾರ ಕುಮಾರಿಯಾಗುತ್ತಾರೋ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ನಂತರ ಪ್ರಜಾಪಿತ ಬ್ರಹ್ಮ ಎಂದು ಗಾಯನ ಮಾಡಲಾಗುತ್ತದೆ. ಅವರು ಮನುಷ್ಯ ಸೃಷ್ಟಿಯ ಜಗತ್ಪಿತ ಹಾಗೂ ಜಗದಂಬ ಆಗಿದ್ದಾರೆ. ಈಗ ಬ್ರಹ್ಮ ಮುಖ ವಂಶಾವಳಿ ಮಕ್ಕಳೇ ಮೊಮ್ಮ ಬಾಬಾ ಎಂದು ಹೇಳುತ್ತಾರೆ. ಹೇಗೆ ಮಕ್ಕಳಾದರು? ಶಿವಬಾಬಾ ಬ್ರಹ್ಮ ತಂದೆಯ ಮೂಲಕ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಿ. ಅವರಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದಾರೆ. ಬಾಬಾರವರು ತಿಳಿಸುತ್ತಾರೆ, ನೀವು ಗೃಹಸ್ಥದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಇದನ್ನು ಮಾಡಿ ತೋರಿಸಿ. ಮನೆಯನ್ನು ಬಿಡುವ ಅವಶ್ಯಕತೆ ಇಲ್ಲ. ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕು. ಇದರಲ್ಲಿ ಕೇವಲ
ಪವಿತ್ರರಾಗಿರಿ, ಆಗ ದೇವಿ ದೇವತೆಗಳಾಗುತ್ತೀರಿ. ದೇವಿ ದೇವತಾ ಧರ್ಮದ ಸ್ಥಾಪನೆಯು ಅವಶ್ಯವಾಗಿ ಆಗುತ್ತದೆ. ತಂದೆಯು ಮಕ್ಕಳ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ, ಈ ಮಧುಬನ ಪ್ರಧಾನ ಕೇಂದ್ರವಾಗಿದೆ. ಎಷ್ಟೊಂದು ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತದೆ. ಯಾರು ಕಲ್ಪದ ಮೊದಲು ಬ್ರಹ್ಮ ಕುಮಾರ ಕುಮಾರಿಯಾಗಿದ್ದರು, ಅವರೇ ನಂತರ ಬ್ರಾಹ್ಮಣರಿಂದ ದೇವತೆ, ಕ್ಷತ್ರಿಯ, ವೈಶ್ಯ, ನಂತರ ಶೂದ್ರರಾಗುತ್ತಾರೆ. ಈಗ ಮತ್ತೆ ಬ್ರಾಹ್ಮಣರಾಗಬೇಕಾಗಿದೆ. ಈ ರೀತಿ ವರ್ಣಗಳಲ್ಲಿ ಬರುತ್ತೇವೆ. ತಂದೆಯು ತಿಳಿಸುತ್ತಾರೆ, ನೀವೇ ದೇವಿ ದೇವತೆಗಳಾಗಿದ್ದೀರಿ. ಈಗ ದೇವಿ ದೇವತೆಗಳಾಗಲು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಗಾಯನವು ಇದೆ. ಕುಮಾರಿ ಎಂದರೆ 21 ಪೀಳಿಗೆಯ ಉದ್ಧಾರ ಮಾಡುವವರು. ನೀವು ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯಾಗಿದ್ದೀರಿ. ನೀವು ಪ್ರತಿಯೊಬ್ಬರಿಗೂ 21 ಜನ್ಮಗಳಿಗೆ ಸುಖದ ಮಾರ್ಗವನ್ನು ತೋರಿಸುತ್ತೀರಿ. ಇದು ದುಃಖಧಾಮವಾಗಿದೆ. ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಈಗ ತಂದೆಯ ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಪವಿತ್ರರಾಗಿರಿ, ನನ್ನನ್ನು ನೆನಪು ಮಾಡಿ. ಯಾವುದೇ ದೇಹಧಾರಿಗಳನ್ನು ನೆನಪು ಮಾಡಬಾರದು. ತಂದೆಯೇ ಕುಳಿತು ಮಕ್ಕಳಿಗೆ ಅಪಾರ ಸುಖವನ್ನು ಕೊಡುತ್ತಾರೆ. ದುಃಖದಲ್ಲಿಯೇ ಭಗವಂತನನ್ನು ನೆನಪು ಮಾಡುತ್ತಾರೆ. ತಂದೆಯು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಂತರ ತಂದೆಯನ್ನೇಕೆ ನೆನಪು ಮಾಡುತ್ತಾರೆ? ಹೇ ಪ್ರಭು, ಕುರುಡರ ಊರುಗೋಲು ಎಂದು ಕರೆಯುತ್ತಾರೆ, ಆದರೆ ಅವರನ್ನು ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರ ಮುಂದೆಯೂ ಹೋಗಿ ಹೇಳುತ್ತಾರೆ, ನೀವು ಮಾತಾಪಿತಾ ಆಗಿದ್ದೀರಿ. ಅವರಂತೂ ಸ್ವರ್ಗದ ಮಾಲೀಕರು. ಎಲ್ಲರಿಗೂ ಮಾತಾಪಿತರಾಗಲು ಹೇಗೆ ಸಾಧ್ಯ? ರಾಧೆ ಕೃಷ್ಣ ಬೇರೆ ಬೇರೆ ರಾಜಧಾನಿಯಲ್ಲಿರುತ್ತಾರೆ. ನಂತರ ಅವರ ನಿಶ್ಚಿತಾರ್ಥವಾಗುತ್ತದೆ. ಸ್ವಯಂವರದ ನಂತರ ಹೆಸರು ಬದಲಾವಣೆಯಾಗುತ್ತದೆ. ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ದೀಪಾವಳಿಯಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸುತ್ತಾರೆ. ನೀವು ಈಗ ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರಿ. ನೀವೇ ಸತ್ಯ ಬ್ರಾಹ್ಮಣರಾಗಿದ್ದೀರಿ. ನೀವೇ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸುತ್ತೀರಿ. ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಿರಿ. ಮನೆಯಲ್ಲಿಯೇ ಕುಳಿತು ನೆನಪು ಮಾಡಬಹುದು. ಈಗ ನೀವೆಲ್ಲರೂ ನನ್ನ ಬಳಿ ಬರಬೇಕಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಎಲ್ಲರೂ ಸಾಯಲೇಬೇಕಾಗಿದೆ. ಇದು ಮಹಾಭಾರತ ಯುದ್ಧವಾಗಿದೆ, ಯಾದವರ ಯುದ್ಧವಾಗಿದೆ. ಸತ್ಯಯುಗದಲ್ಲಿ ಯಾವುದೇ ಯುದ್ಧ ನಡೆಯುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಈಗ ರಾವಣನ ಮೇಲೆ ವಿಜಯವನ್ನು ಪಡೆಯಿರಿ. ಬಾಕಿ ಇಲ್ಲಿ ಮತ್ಯಾವುದೇ ಯುದ್ಧದ ಮಾತಿಲ್ಲ. ಮಹಾಭಾರತ ಯುದ್ಧದ ನಂತರ ಸ್ವಲ್ಪ ಮಂದಿ ಉಳಿಯುತ್ತಾರೆ. ಭಾರತ ಅವಿನಾಶಿ ಖಂಡವಾಗಿದೆ. ಉಳಿದ ಖಂಡಗಳು ಸಮಾಪ್ತಿಯಾಗುತ್ತದೆ. ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಸನ್ಯಾಸಿಗಳು ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಅವರೇನು ಸ್ವರ್ಗದ ರಚಯಿತರಲ್ಲ. ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಬಾಕಿ ನರಕದ ಮನುಷ್ಯರು ಮಾತ್ರ ಸಮಾಪ್ತಿಯಾಗುತ್ತಾರೆ. ಎಲ್ಲರೂ ಮರಣ ಹೊಂದಲೇಬೇಕು. ಅಂದಾಗ ಬದುಕಿದಂತೆಯೇ ಸ್ವರ್ಗದ ಆಸ್ತಿಯನ್ನು ಏಕೆ ತೆಗೆದುಕೊಳ್ಳಬಾರದು? ಇಲ್ಲವೆಂದರೆ ಅಂತ್ಯದಲ್ಲಿ ಅಯ್ಯೋ ಅಯ್ಯೋ ಎನ್ನಬೇಕಾಗುತ್ತದೆ. ಕುಂಭಕರ್ಣನ ಅಸುರಿ ನಿದ್ರೆಯಿಂದ ಎಲ್ಲರೂ ಅಂತ್ಯದಲ್ಲಿ ಜಾಗೃತರಾಗುತ್ತಾರೆ. ಈಗ ಪೂರ್ಣ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ನೀವೇ ಪೂಜ್ಯರಾಗಿದ್ದವರು ನಂತರ ಪೂಜಾರಿಗಳಾದಿರಿ. ನಂತರ
ಪೂಜ್ಯರಾಗಬೇಕಾಗಿದೆ. ಪಾವನ ರಾಜರುಗಳಿದ್ದರು, ಪತಿತ ರಾಜರೂ ಇದ್ದರು. ಈಗ ಯಾವುದೇ ರಾಜರಿಲ್ಲ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ. ಈ ಸೃಷ್ಟಿ ಚಕ್ರ ಪೂರ್ಣವಾದ ನಂತರ ಸತ್ಯಯುಗ ಬರುತ್ತದೆ. ಶಿವತಂದೆ ಇವರ ಮುಖದಿಂದ ಹೇಳುತ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನೀವು ಹೇಳುತ್ತೀರಿ, ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ. ನಾವು ಮುಖ ವಂಶಾವಳಿ ಈಶ್ವರನ ಪರಿವಾರದವರಾಗಿದ್ದೇವೆ. ಭಗವಾನುವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾವು ಆತ್ಮಗಳು ಈಗ ಮಧುರ ಮನೆಗೆ ಹೋಗುತ್ತೇವೆ. ಅಲ್ಲಿ ಬಾಬಾ ಇರುತ್ತಾರೆ. ನಂತರ ಬಾಬಾ ಆ ಮಧುರ ಸ್ವರ್ಗದಲ್ಲಿ ಕಳುಹಿಸುತ್ತಾರೆ. ಅಲ್ಲಿಯೂ ಶಾಂತಿ ಮತ್ತು ಸುಖವಿರುತ್ತದೆ. ನೀವು ಇಲ್ಲಿಗೆ ಪವಿತ್ರತೆ, ಸುಖ, ಶಾಂತಿಯನ್ನು ಪಡೆಯಲು ಬಂದಿದ್ದೀರಿ. ಈ ವಿದ್ಯೆ 21 ಜನ್ಮಗಳಿಗಾಗಿ ಇರುವುದಾಗಿದೆ. ಇದು ಮೃತ್ಯು ಲೋಕವಾಗಿದೆ. ನೀವು ಅಮರನಾಥನ ಮೂಲಕ ಅಮರ ಕಥೆಯನ್ನು ಕೇಳಿ ಅಮರರಾಗುತ್ತೀರಿ. ಯಾರು ತಂದೆಯಿಂದ ತಿಳಿದುಕೊಳ್ಳುತ್ತಾರೆ ಅವರೇ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಅವರೇ ಬಂದು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಈ ರೀತಿ ಬ್ರಹ್ಮ ಕುಮಾರ ಕುಮಾರಿಯರು ವೃದ್ಧಿಯಾಗುತ್ತಾರೆ. ದಿನ ಪ್ರತಿದಿನ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ. ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ರಚನೆಯ ಪಾಲನೆ ಮಾಡುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಸರ್ವರಿಗೂ 21 ಪೀಳಿಗೆಗೆ ಸುಖಿಗಳನ್ನಾಗಿ ಮಾಡಿಸುವ ಮಾರ್ಗವನ್ನು ತೋರಿಸಬೇಕು. ಜ್ಞಾನಚಿತೆಯ ಮೇಲೆ ಕುಳಿತು ಶೂದ್ರರಿಂದ ಬ್ರಾಹ್ಮಣ ಮತ್ತು ದೇವತೆಗಳಾಗಬೇಕು. ವರದಾನ: ಮಾಸ್ಟರ್ ಸ್ನೇಹದ ಸಾಗರರಾಗಿ ತಿರಸ್ಕಾರ ಭಾವವನ್ನು ಸಮಾಪ್ತಿ ಮಾಡುವಂತಹ ನಾಲೆಜ್ಫುಲ್ ಭವ. ನಾಲೆಜ್ಫುಲ್ ಅರ್ಥಾತ್ ಜ್ಞಾನೀತು ಆತ್ಮ ಮಕ್ಕಳು ಎಲ್ಲರ ಪ್ರತಿ ಮಾಸ್ಟರ್ ಸ್ನೇಹದ ಸಾಗರ ಆಗಿರುತ್ತಾರೆ. ಅವರ ಬಳಿ ಸ್ನೇಹವಲ್ಲದೆ ಬೇರೆ ಏನೂ ಇರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಪತ್ತಿಗಿಂತಲೂ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ. ಹೇಗೆ ತಂದೆ ಎಲ್ಲ ಮಕ್ಕಳ ಪ್ರತಿ ದಯೆ ಮತ್ತು ಕಲ್ಯಾಣದ ಭಾವನೆಯನ್ನು ಇಡುತ್ತಾರೆ, ಇಂತಹ ತಂದೆ ಸಮಾನ ಕ್ಷಮಾಸಾಗರ ಮತ್ತು ದಯಾಹೃದಯಿ ಮಕ್ಕಳಲ್ಲಿಯೂ ಸಹ ಯಾರ ಪ್ರತಿಯೂ ತಿರಸ್ಕಾರ ಭಾವ ಇರಲು ಸಾಧ್ಯವಿಲ್ಲ. ಸ್ಲೋಗನ್: ಹದ್ದನ್ನು ಸಮಾಪ್ತಿ ಮಾಡಿ ಬೇಹದ್ದಿನ ದೃಷ್ಟಿ ಮತ್ತು ವೃತ್ತಿಯನ್ನು ತನ್ನದಾಗಿಸಿಕೊಳ್ಳುವುದೇ ಏಕತೆಗೆ ಆಧಾರವಾಗಿದೆ. ಒಳ್ಳೆಯದು. ಓಂ ಶಾಂತಿ.